ನೀವು ಐಬಿಗಳಿಗೆಲ್ಲ ಕೊಟ್ಟಿದ್ದಾರೆ. ಐಬಿಗಳು SC ST ಜಾಗದಲ್ಲಿ ಇದ್ದಾವ? ಯಾವ್ದನ್ನ ತೋರಿಸಿ ನೋಡೋಣ. ಐಬಿಗಳು ನಾವು ಹೇಳ್ತಾರೆ ಗೌರ್ಮೆಂಟ್ ಐಬಿ, PWD ಐಬಿ. ನೋಡಿ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಐಬಿ. ಬೇರೆಯವ್ರು ಕೊಟ್ಟಿದ್ರೆ ತಪ್ಪಂಗಾರೆ ಆಯ್ತು. ಈಗ ನಮ್ಮ ಡಾಕ್ಟ್ರು ಏನೋ ಹೇಳ್ತಾವ್ರೆ, ಹಂಗಾರೆ ಅಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ರೆ ಒಪ್ಕೊಂತೀನಿ, ಬೇರೆ ಕಡೆ ಕೊಟ್ಟಿದ್ರೆ ಪ್ರಿಯಾಂಕಾ ಮಗಳು ಕೊತ್ತಾರಲ್ಲ, ಏನು ತುಟಿ ಪಿಟ್ಟಕನಾಲಗಾರ ಇಷ್ಟು ದೊಡ್ಡ ಜ್ಞಾನೋದಯ ಆದ್ಮೇಲೆ ಮಾತಾಡೋಣ ಅನ್ಕೊಂಡಿನಿ. ಸ್ವಲ್ಪ ಒಂದು 10 ನಿಮಿಷ ಕೊಡ್ರಿ ಹೇಳಿ. ಅಲ್ಲರಿ ಪ್ರಿಯಾಂಕರ್ಗೆ ಅವ್ರಿಗೂ ದಲಿತರಿಗೂ ಏನ್ರಿ ಸಂಬಂಧ? ಅವ್ರು ಯಾಕ್ರಿ ಮಾತಾಡ್ಬೇಕು? ನನಗೆ ದಲಿತರಿಗೆ ಏನ್ ಸಂಬಂಧ ಅಂದ್ರೆ ನಾನು ಎಲ್ಲಿ ಹುಟ್ಟಿರೋದ್ರಿ? ಇಲ್ಲ, ಏನ್ ನಿಮ್ದು? ಏನ್ ನಿಮ್ಮ ನನ್ನ ಬಗ್ಗೆ ಏನ್ ಇಷ್ಟ ಸಹನೆ? ಮತ್ತೆ ಬ್ರಾಹ್ಮಣರಿಗೆ ಸಂಬಂಧ ಇರ್ತದ? ಯಾವ ಮನೇಲಿ ಮಾತಾಡ್ತೀರಾ? ಪಕ್ಕದಾಗ ಬ್ರಾಹ್ಮಣರು ಇದಾರಲ್ಲೇ, ಸನ್ಮಾನ್ಯ ಅಧ್ಯಕ್ಷರಿದ್ದಾರೆ, ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನು ಡ್ರಿಂಕಿಂಗ್ ವಾಟರ್ ಸಪ್ಲೈಗೆ, ಲಿಂಕ್ ರೋಡ್ಗೆ, ಹೌಸಿಂಗು, ಸೈಟು ಈ ತರಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ನಿಮ್ಮ ಸಪ್ಲೈನಲ್ಲಿ ಹೇಳಿದ್ದಾರೆ. ನೀವು ಇದೆಲ್ಲ ಮಾಡಿಲ್ಲ. ಬುದ್ಧಿವಾದ ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಾ. ಇದನ್ನ ಯಾರು ನ್ಯಾಯ ಅಂತ ಒಪ್ತಾರ? ನೀವೇ ಹೇಳಿ ಪಾಟೀಲ್. ನಾವು ತಪ್ಪು ಮಾಡಿ ಕೇಂದ್ರಕ್ಕೆ ಬುದ್ಧಿವಾದ ಹೇಳ್ತೀರಾ? ಎಲ್ಲ ಹಣವನ್ನ ಅವರ ಜನಸಂಖ್ಯೆಗೆ ಆಧಾರವಾಗಿ ಏನಾದರೂ ನೀವು ಕೊಟ್ರೆ 24.6%, ಕರೆಕ್ಟಾ? ಸಚಿವರು 1 ಓಕೆ 24.1 ಆ ಪ್ರಕಾರ ಕೊಟ್ರೆ 96,000 ಲಕ್ಷ ಕೋಟಿ ಕೊಡ್ಬೇಕು. ಕೊಟ್ಟಿದ್ದೀರಾ? ಇಲ್ಲ, ಕೊಟ್ಟಿಲ್ಲ. ನಾವು ಸಮಾಜ ಕಲ್ಯಾಣ ಕಾರ್ಯಕ್ರಮದಲ್ಲಿ ಕೊಡೋದು ಆ ಸಮುದಾಯಕ್ಕೆ ಬಂದಂತ, ಸಮುದಾಯದಿಂದ ಬಂದಂತ ನಾಯಕರನ್ನು ಕೇಳ್ತಾ ಹೇಳಿದ್ದೀರಿ. ಅದಕ್ಕೆ ಇಂಥದ್ದೊಂದು ಕಾನೂನು ಸೆಂಟ್ರಲ್ ತರಲಿ ಅಂತ ಹೇಳಿ ಅವ್ರು ಒಂದು ನಿರ್ಣಯ ಮಾಡ್ತಿದ್ದಾರೆ. ಅದಕ್ಕೆ ನಾವು ನಿಮ್ಗೆ ಅಭಿಪ್ರಾಯ ಸುಮ್ಮನೆ ಉಪಯೋಗ ಮಾಡಿ. ಚಂದ್ರ ಅಧ್ಯಕ್ಷರೇ, ಈಗ ಈ ನಿರ್ಣಯವನ್ನ ಸರ್ವಾನುಮತದಿಂದ ನಾನು ಸ್ವಾಗತಿಸ್ತೇನೆ. ಆದ್ರೆ ಒಂದು ಸಣ್ಣ ತಿದ್ದುಪಡಿಯನ್ನ ಇದರಲ್ಲಿ ಸೇರಿಸಬೇಕು. ನೀವು ನಮ್ಮ ನಿಯಮಾವಳಿಗಳ ಪ್ರಕಾರ 152 ಒಂದು ನಿರ್ಣಯವನ್ನು ಪ್ರಸ್ತಾಪಿಸಲಾದ ತರುವಾಯ ಯಾರಾದರೂ ಸದಸ್ಯರು ನಿರ್ಣಯಗಳಿಗೆ ಸಂಬಂಧಪಟ್ಟ ನಿಯಮಗಳಿಗೊಳಪಟ್ಟು ಈ ನಿರ್ಣಯಕ್ಕೆ ಒಂದು ತಿದ್ದುಪಡಿಯನ್ನ ಪ್ರಸ್ತಾಪಿಸಬಹುದು ಅಂತಿದೆ. ನಾನು ನಿಮ್ಮ ಹತ್ರದಲ್ಲಿ ಬಂದು ಹೇಳಿದ್ದೇನೆ, ದಯಮಾಡಿ ಇದಕ್ಕೆ ಒಂದು ನಿರ್ಣಯಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿ. ಪ್ಯಾರಾ ನಂಬರ್ 2ರಲ್ಲಿ ಅವರು ಸೇರಿಸಿದ ನಂತರ 25,000 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸಬೇಕಾದಂತ ಅನಿವಾರ್ಯ ಸೃಷ್ಟಿ ಆಯಿತು ಅಂತೇಳಿ ಒಂದು ಲೈನ್ ಸೇರಿಸ್ಬಿಟ್ಟು ಇದನ್ನು ಪಾಸ್ ಮಾಡಿ, ಏನ್ ತೊಂದರೆ ಇಲ್ಲ. ಮನೆ ಮಂತ್ರಿಗಳು ಆಯ್ತು. ಅಧ್ಯಕ್ಷರೇ, ಒಂದು ನಿಮಿಷ. ನನ್ನ ವಿನಂತಿ ಏನು ಅಂದರೆ, ನೀವು SC STಯ ಬಗ್ಗೆ ನೈಜ ಕಾಳಜಿಯನ್ನು ಇಟ್ಕೊಂಡು ಈ ನಿರ್ಣಯ ಮಾಡಿ ಕಳಿಸೋದಾದ್ರೆ ನಾವು ಹಾರ್ದಿಕವಾಗಿ ಸ್ವಾಗತ ಮಾಡ್ತೇವೆ. ಆದರೆ ನೀವು ಇತ್ತೀಚೆಗೆ ನಾವು ಬಜೆಟ್ ಮೇಲೆ ಮಾತನಾಡಿ, ನೀವು ನಮ್ಮ ಕರ್ನಾಟಕದಲ್ಲಿ SC STಗೆ ಮೀಸಲಾಗಿಟ್ಟಂಥ ಹಣವನ್ನು ನೀವು ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ಅಂತೇಳಿ ಹೇಳಿದ್ರ ಮೇಲೆ, ಮೀಡಿಯಾಗಳಲ್ಲಿ ಬಂದ್ರ ಮೇಲೆ ಆ ಜನಾಂಗದ ಮನಸ್ಸನ್ನು ಬದಲಾಯಿಸಬೇಕಾದಂಥ ಅನಿವಾರ್ಯತೆಯಿಂದ ಈ ನಿರ್ಣಯವನ್ನು ತರ್ತಾ ಇದ್ದೀರಿ. ಇಲ್ಲದೇ ಇದ್ರೆ ನೀವು ಸೆಂಟ್ರಲ್ ಗವರ್ಮೆಂಟಿಗೆ ಬುದ್ಧಿ ಹೇಳಬೇಕಾದ್ರೆ ಮೊದಲು ನೀವು ಬದನೆಕಾಯಿ ತಿನ್ನೋದು ನಿಲ್ಲಿಸಬೇಕಾಗಿತ್ತು. ನೀವು ಸರಿಯಾದ ವಿನಿಯೋಗ ನಾವು ಹೀಗೆ ಮಾಡಿದೀವಿ, ನೀವು ಹೀಗೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ನೀವು ಹೇಳುವಂತ ನೈತಿಕತೆ ಇಲ್ಲ. ಒಂದು ನಿಮಿಷ. ಆದ್ರಿಂದ ನಾನು ನೀವು ಕಾಳಜಿಯಿಂದ ಕಳಿಸೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ. ಆದರೆ ಆ ದಲಿತ ಜನಾಂಗದ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕಾಗಿ, ರಾಜಕಾರಣಕ್ಕಾಗಿ ಈ ನಿರ್ಣಯವನ್ನು ಕಳಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನ ಅತ್ಯಂತ ವಿಷಾದದಿಂದ ಹೇಳ್ತಾ ಇದ್ದೀನಿ. ಭಾರತ ಸರ್ಕಾರವು ಸಂವಿಧಾನದ ಚರ್ಚೆಗೆ ಅವಕಾಶ ಕೊಡಿ. ಅವ್ರು ಇಂಟರ್ನ್ ಮಾಡಿದ್ದಾರೆ, ನೀವು ಅಂಗೀಕಾರ ಮಾಡ್ತಾ ಇದ್ದೀರಿ. ಇಲ್ಲ ಅಧ್ಯಕ್ಷ, ಈಗ ಏನು ಸುನೀಲ್ ಕುಮಾರ್ ಅವರು ಹೇಳಿದ್ರಲ್ಲ, ನೀವು ನಿಮ್ಮ ಆತ್ಮದಲ್ಲಿ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಣವನ್ನ 100ಕ್ಕೆ 100 ಆ ಸಮುದಾಯಗಳಿಗೇ ನಾವು ಖರ್ಚು ಮಾಡ್ತೀವಿ ಅಂತ ಪ್ರಾಮಾಣಿಕತೆ ನಿಮ್ಮಲ್ಲಿಲ್ಲ. ನಿಮ್ಮ ಉದ್ದೇಶ ಏನಿದೆ ಅಂದ್ರೆ ಕೇಂದ್ರ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ. ನೀವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ, ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳಿದ್ರು 24.10 ಹೇಳಿದ್ರೆ ನೀವು 98,701 ಕೋಟಿ ರೂಪಾಯಿ ಈ ಸಲ ರಿಸರ್ವ್ ಮಾಡಬೇಕಾಗಿತ್ತು. ನೀವು ಮಾಡಲಿಲ್ಲ. ಅದನ್ನೇ 42,000 ಕೋಟಿನೇ ನಾವು ಇಷ್ಟಿಟ್ಟಿದ್ದೀವಿ. ಬಜೆಟ್ ಅಲ್ಲಿ ಮಾತಾಡಬಹುದಲ್ಲ.
ದಯವಿಟ್ಟು ಅದನ್ನ ತಿದ್ದುಪಡಿ ಮಾಡಿ ನೀವು ಅದನ್ನ ಹೇಳಿ. ಮಾನ್ಯ ಆಯ್ತು. ಅಧ್ಯಕ್ಷರೇ 2 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಯಾವುದು ಅಲ್ಲ ಅವ್ರ ಹೆಸರು ಕರೆದ 2 ನಿಮಿಷ ಸುನೀಲ್ ಅವರೇ, 1 ನಿಮಿಷ ಚರ್ಚೆ ಇಲ್ಲ. ಇಲ್ಲ 1 ನಿಮಿಷ. ಈಗ ಮಾನ್ಯ ನಿಮ್ಮ ನಿರ್ಣಯದಲ್ಲಿ ಕ್ಲಾರಿಫಿಕೇಶನ್ಗೆಲ್ಲ ಉತ್ತರ ಇಲ್ಲ. ಅದಕ್ಕೆ ನಿರ್ಣಯದಲ್ಲಿ ಕ್ಲಾರಿಫಿಕೇಶನ್ ಹೆಸರು ಪ್ರಸ್ತಾವ ಮಾಡ್ತಾ ಕೇಳಿದ್ರೆ ಇದು ನಿರ್ಣಯ ಚರ್ಚೆ ಅಲ್ಲ. ಇದು ಕ್ಲಾರಿಫಿಕೇಶನ್ ಈಗ ಅವ್ರು ಯಾಕೆ ಮಾಡಿದ್ರು ಮತ್ತೆ? ನೀವು ದಯಮಾಡಿ ನಾವು ಚರ್ಚೆ ಮಾಡಲಿಲ್ಲ. ನಾನು ನಿಯಮದ ಪ್ರಕಾರ ಒಂದು ತಿದ್ದುಪಡಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾವು ನಾಯಕರು ನೀವೀಗ ಚರ್ಚೆ ಮಾಡಿ ಹೆಚ್ಚಿಗೆ ಪಡಲಿಲ್ಲ ನೀವು. ಓಕೆ, ನಾನು ಹಿಂದೆ ಸಮಾಜ ಅಲ್ಲ, ಅಧ್ಯಕ್ಷರೇ, ಯಾವ ಉದ್ದೇಶದಿಂದ ಈ ನಿರ್ಣಯನ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳಿ ಸದನ ಗೊತ್ತಾಗಬಾರ್ದ, ಈ ರಾಜ್ಯದ ಜನಕ್ಕೆ ಗೊತ್ತಾಗಬಾರ್ದ? ಓಕೆ, ಚರ್ಚೆ ಆಗ್ಲೇ ಅದು ಮಂತ್ರಿ ಹೇಳಿದ್ದಾರೆ. ಮಾಡಿ ಹೌದು, ಶಿವಲಿಂಗ ಸುಮ್ಮನೆ ಮಗು ಮೇಲೆ ಚರ್ಚೆ ಮಾಡಿ ಹೋಗೋದ ಈಗ. गलत मत कदम उठाओ, सोच कर चलो, ಕೊಡಿ ಚರ್ಚೆಗೆ, विचार कर चलो। ನಿರ್ಣಯದ ವಿಚಾರ ಬಗ್ಗೆ ಸಚಿವರು ಅದನ್ನೆಲ್ಲ ವಿವರಿಸಿದ್ದಾರೆ. ವಿವರಿಸಿದ್ರು ಕೂಡ ಇದು ಚರ್ಚೆ ಆಗ್ಬೇಕು. ಆಯ್ತು, ಮತ್ತೆ ಆಗಲಿ ಚರ್ಚೆ. शिवलिंग गलत मत कदम उठाओ, सोच कर चलो, विचार कर चलो। ಪ್ರಿಯಾಂಕ್ ಅವ್ರು ಫಿನಿಶ್ ಮಾಡಬೇಕು ಸರ್. 2 ನಿಮಿಷ ಸರ್. ನಮ್ಮ ಶಿವಲಿಂಗೇಗೌಡರು ನಾಡ್ಕೊಳ್ತಾರೆ. ಪ್ಲಾನಿಂಗ್ ಕಮಿಷನ್ ಬಗ್ಗೆ ಹೇಳಿದ್ರು. ಅವ್ರು ಹೇಳಿದ್ ಸತ್ಯ. ಶಿವಲಿಂಗೇಗೌಡ್ರೆ. TSP ಯಾವ ರೀತಿ ಉಪಯೋಗ ಆಗ್ಬೇಕಂತ ಪ್ಲಾನಿಂಗ್ ಕಮಿಷನ್ ಅವಾಗ ಕೆಲವು ಮಾರ್ಗದರ್ಶನ ಕೊಟ್ಟಿದ್ರು. ಆದ್ರೆ 11 ವರ್ಷದ ಹಿಂದೆ ಪ್ಲಾನಿಂಗ್ ಕಮಿಷನ್ ಡಿಸ್ಮ್ಯಾಂಟಲ್ ಮಾಡಿ ನೀತಿ ಆಯೋಗನ ತಂದ್ರು. ಪ್ಲಾನಿಂಗ್ ಕಮಿಷನ್ ಏನೇ ತೀರ್ಮಾನ ಮಾಡಿದ್ರು ಆ ತೀರ್ಮಾನಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬೈಂಡಿಂಗ್ ಇತ್ತು ಅಧ್ಯಕ್ಷರೇ, ಅವ್ರು ಹೇಳಿದ್ದು SCP TSP ನಲ್ಲಿ. ಆದ್ರೆ ನೀತಿ ಆಯೋಗ ಬಂದ್ಮೇಲೆ ಅದನ್ನ ರದ್ದು ಮಾಡಿ ಅವರು ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಪ್ರೋಗ್ರಾಮ್ ಅಂತ ತಂದ್ರು ಅಧ್ಯಕ್ಷರೇ. ಅದೇ ರೀತಿ ಡೆವಲಪ್ಮೆಂಟ್ ಆಕ್ಷನ್ ಪ್ಲಾನ್ ಫಾರ್ ಶೆಡ್ಯೂಲ್ ಟ್ರೈಬ್ ಅಂತ ತಂದ್ರು. ಅವ್ರು ಏನೇ ಕೊಟ್ಟರು ಅಲ್ಲ, ನೀವು ಆಕ್ಷನ್ ಪ್ಲಾನ್ ಬಗ್ಗೆ ಮಾತಾಡಿದಿರಿ. ಅವ್ರು ಏನೇ ಹೇಳಿದ್ರು ಒಂದು ನಿಮಿಷ, ನೀತಿ ಆಯೋಗ ಕಮಿಷನ್ ಬಗ್ಗೆ ಚರ್ಚೆ ಮಾಡೋದು ನಾವು ರೆಡಿ ಇದೀವಿ. ನೀವು ಕೊಡ್ಬೇಕಷ್ಟೇ. ನೀವು ಹೇಳಿದ್ರೆ ನಾವು ಹೇಳಿದ ಅದಲ್ಲ. ಪ್ರತಿಪಕ್ಷ ನಾಯಕರು ಹೇಳಿದ್ರು ಸೆಂಟ್ರಲ್ ಗೈಡ್ಲೈನ್ಸ್ ಇತ್ತು. ಪ್ರತಿಪಕ್ಷ ನಾಯಕರು ಏನ್ ಹೇಳಿದ್ರು? ನೀವು ಸುಮ್ಮನೆ ನಾವು ತಿಂದ್ಬಿಟ್ಟು ನಾವು ರೆಡಿ ಇದೀವಿ. ನೋಡಿ, ಸೆಂಟ್ರಲ್ ಆಕ್ಷನ್ ಪ್ಲಾನ್ ಅಂತ ಬಂದಿತ್ತು, ಅದು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರು. ಅವರು ತಿನ್ಬೇಡಿ ಅಂತ ಹೇಳಿದ್ರು, ತಿಂದುಬಿಟ್ಟು ಅವ್ರು ತಿನ್ಬೇಡಿ ಅಂತ ಹೇಳಿದ್ರೆ ನಿಮ್ಮ ಪಕ್ಷದಲ್ಲಿ ಸಿಕ್ತಿಲ್ಲ. ವಿರೋಧ ಪಕ್ಷದ ನಾಯಕರು ಯಾರು? 1 ನಿಮಿಷ. ಸುನೀಲ್ ಅವರು ನೀತಿ ಡೈರೆಕ್ಷನ್